ಅಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಟೌನು ಯಾರೇ ನೀರು ಕೇಳಿದ್ರು ಅಲ್ಲಿ ನಿನಗೆ ಬೇಕಾದಂಥ ಒಂದು ರಿಸರ್ವಾಯರ್ ಮಾಡಿಕೊಳ್ಳಪ್ಪ ವಿತಿನ್ ದಿ ವಾಟರ್ ಸ್ಪ್ರೆಡ್ ಏರಿಯಾ ಆಫ್ ದಿ ರಿಸರ್ವಾಯರ್. ಹಾಗೆ ಮಾಡಿಕೊಂಡು ಅವನು ಅರ್ಧ ಟಿ ಎಮ್ ಸಿನೋ 1 TMC 2 TMC ಎಷ್ಟು ಬೇಕಾದ್ರೂ ತೊಗೊಳ್ಳಿ ಅವನಿಗೆ ಪರ್ಮಿಷನ್ ಕೊಡಿ ಇದು ರಿಸರ್ವಾಯರ್ ಮಾಡೋದಕ್ಕೆ ಮತ್ತು ಆ ನೀರು ಎತ್ಕೊಳ್ಳೋಕ್ಕೆ. ಅವನಿಗೆ ಮೊದಲು 4 ತಿಂಗಳು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸರ್ಕಾರನೇ ಪರ್ಮಿಷನ್ ಕೊಡುತ್ತೆ ರಿಸರ್ವಾಯರಿಂದ ನೀರು ಎತ್ಕೊಳ್ಳೋಕ್ಕೆ. ಅದಾದಮೇಲೆ ಒಂದು ವೇಳೆ ಸರ್ಪ್ಲಸ್ ಆಗಿದ್ದರೆ ಆ ನೀರು ಎತ್ಕೊಳ್ಳಿ ಅಂತ. ಯಾವ ಡ್ಯಾಮು 10 ದಿವಸ ಸರ್ಪ್ಲಸ್ ಆಗಲ್ಲ. ನಾನು ಅನುಭವದಲ್ಲಿ ಹೇಳ್ತೇನೆ, ಏನಂದರೆ 8 ದಿವಸ 4 ದಿವಸ 5 ದಿವಸ 6 ದಿವಸ ಆಗ್ಬೋದು ಅಷ್ಟೇ. ಅಷ್ಟರೊಳಗೆ ಅಷ್ಟು ನೀರು ತೊಗೊಳಕ್ಕಾಗಲ್ಲ. ಹಾಗಾಗಿ ಅವನು ಇಲ್ಲೇ ಇಟ್ಕೊಂಡ್ರೆ ಲ್ಯಾಂಡ್ ಅಕ್ವಿಸಿಷನ್ ಇಲ್ಲ, ರೈತರು ಭೂಮಿ ಕಳ್ಕೊಳ್ಳೋಲ್ಲ. ಆಮೇಲೆ ಇಲ್ಲಿ ಅಗಿಯೋದು ಸುಲಭ, ಮೆಷಿನಿಂದ ಯಾವಾಗಲೂ ನೀರಲ್ಲೇ ಇರುತ್ತೆ ಮಣ್ಣು. ಅಲ್ಲಿ ಇಟ್ಕೊಂಡ್ರೆ ಅವನಿಗೆ ನೀರು ವರ್ಷ ಪೂರ್ತಿ ತಗೋಬೋದು. ಇದನ್ನು ಮಾಡಿದರೆ ನಮ್ಗೆ ನವಲೆ ಪ್ರಾಜೆಕ್ಟ್ ಬೇಕಿಲ್ಲ. ಎಲ್ಲ ಡ್ಯಾಮಲ್ಲೂ ಇದು ಮಾಡ್ಬೋದು. ನವಲೆ ಪ್ರಾಜೆಕ್ಟ್ ಯಾಕೆ ಆಗ್ತಾಯಿಲ್ಲ ಅಂದರೆ ಅವ್ರು ಯಾವ ಎಫರ್ಟ್ ಇಲ್ಲದೆ ನಮ್ಮ 32 TMC ಅವ್ರಿಗೆ ಹೋಗ್ತಾಯಿದ್ದೆ. ಅವ್ನು ಯಾಕೆ ದುಡ್ಡು ಕೊಡಬೇಕು? ಹಾಗಿದ್ರು ನೀರು ಬರ್ತಾಯಿದೆ ನನಗೆ ಎಕ್ಸ್ಟ್ರಾ, ನಾನು ಯಾಕೆ ದುಡ್ಡು ಖರ್ಚು ಮಾಡಿ ಇಲ್ಲಿ ಸಿಕ್ಕಾಕ್ಕೋಬೇಕು ಅಂತ ಹೇಳಿ ಅವ್ರು ಡಿಲೇ ಮಾಡ್ತಾಯಿದ್ದಾರೆ, ಬರ್ತಾಯಿಲ್ಲ. ನಾವು ಪಾಡಿಗೆ ನಾವು ಬಡ್ಜೆಟಲ್ಲಿ ತೋರಿಸ್ತಾ ಇದ್ವಿ, ಏನೂ ಆಗ್ತಾಯಿಲ್ಲ. ಈ ಥರ ನಾವು ಪ್ರತಿ ರಿಸರ್ವಾಯರ್ ಮಾಡಿಕೊಂಡ್ರೆ ಇಂಡಸ್ಟ್ರಿಗೂ ನೀರು ಕೊಡ್ಬೋದು. ಒಳ್ಳೊಳ್ಳೆ ಇಂಡಸ್ಟ್ರಿ, ವಾಟರ್ ಬೇಸ್ಡ್ ಇಂಡಸ್ಟ್ರಿ ಬರ್ತದೆ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರ್ತದೆ, ಅನುಕೂಲ ಆಗ್ತದೆ. ಇದು ರಿಸರ್ವಾಯರ್ ಇನ್ ರಿಸರ್ವಾಯರ್. ಇದನ್ನು ಭಾಳ ಹಿಂದೆಯೇ ನಾನು ಸರ್ಕಾರಕ್ಕೆ ಪ್ರೊಜೆಕ್ಟ್ ಮಾಡಿದ್ದೀನಿ. ಆಂಧ್ರ ಪೇಪರ್ ಈನಾಡು ಒಳಗೆ ಇದನ್ನು ಮುಖಪುಟದಲ್ಲಿ ಹಾಕಿದ್ದ. ಈ ಸ್ಕೀಮು ಚೆನ್ನಾಗಿದೆ, ಇದನ್ನು ಮಾಡಬೇಕು ಅಂತ. ಈ ಥರ ನಮ್ಮ ಎಲ್ಲ ರಿಸರ್ವಾಯರ್ ಮಾಡಿಬಿಟ್ರೆ ಬೇಕಾದಷ್ಟು ನೀರು. ಸೊ ಇವಾಗ ಗೌರ್ಮೆಂಟ್ ಈಸ್ ಮೇಕಿಂಗ್ ಆ್ಯಕ್ಟ್ಸ್, ಅಗ್ರಿಮೆಂಟ್ಸ್ ತುಂಬ ಮಾಡ್ತಾ ಇದ್ದಾಗ ಪಕ್ಕದಲ್ಲಿ ನಮ್ಮ ರೈತರು ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸ್ಟೇಟಿಂದು ವಾಟರ್ ಶೇರ್ ಬೇರೆ ಕಡೆ ಹೋಗ್ತಾ ಇದೆ. ನಾವು ಇದನ್ನು ನೋಡ್ತಾನೆ ಇದ್ದೀವಿ. ಆದರೆ ಓವರ್ ದ ಡೆಕೆಡ್ಸ್ ಆ್ಯಂಡ್ ಡೆಕೆಡ್ಸ್ ಆಫ್ ಇಯರ್ಸ್ ಬರೀ ನಾವು ಆ್ಯಕ್ಟ್ಸು, ಕಮಿಟೀಸು, ಮೀಟಿಂಗ್ಸು ಮತ್ತು ಕೋರ್ಟ್ ಕೇಸಸ್ ಅಂತ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಹಣ ವೇಸ್ಟ್ ಆಗ್ತಾಯಿದೆ. ಬಟ್ ನನಗೆ ಒಂದೇ ಒಂದು ಕಾಂಕ್ರೀಟ್ ಸೊಲ್ಯೂಷನ್ ಗೌರ್ಮೆಂಟಿಂದ ಏನಿದೆ, ವಾಟರ್ ಡಿಸ್ಪ್ಯೂಟ್ನ ಪೊಲಿಟಿಸೈಸ್ ಮಾಡದೆ ಪ್ರಯಾರಿಟೈಸ್ ಮಾಡಿ. ಸೊ ಐ ಡೋಂಟ್ ವಾಂಟ್ ಡೇಟಾ, ಐ ವಾಂಟ್ ದ ಡೇಟ್ ಫಾರ್ ದ ವಾಟರ್ ಡಿಸ್ಪ್ಯೂಟ್ಸ್ ವೆನ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಟು ಎನ್ ಎಂಡ್. ವಿಜಯ್ ಸರ್, ಇದಕ್ಕೆ ಉತ್ತರ ಕೊಡ್ಬೋದಾ ಅಂತ ಅಂದರೆ, ನ್ಯಾಯಮಂಡಳಿಗಳಿಗೆ ಹೋಗ್ದಲೇ ಇಂಟರ್ಸ್ಟೇಟ್ ಏನೋ ಇದೊಂದು ರೀತಿ ವಿವಾದ ಆಗ್ದಲೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ? ಸಾಧ್ಯ ಇದೆ, ಇಬ್ರು ಒಪ್ಕೋಬೇಕು. ಇವಾಗ ವ್ಯಾಜ್ಯಗಳು ಕೋರ್ಟ್ಗಳಲ್ಲಿ ಯಾಕೆ ಹೋಗ್ತವೆ? ಇಬ್ರು ಒಪ್ಕೊಳ್ಳೋಂಗಿದ್ರೆ ವ್ಯಾಜ್ಯಗಳೇ ಆಗೋದಿಲ್ಲಲ್ಲ. ಬಟ್ ಒಪ್ಕೊಳ್ಳೋ ಸಾಧ್ಯತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಕಾವೇರಿದಲ್ಲೇ ಹೇಳಿದ ಹಾಗೆ ಮೊದಲನೇ ಒಪ್ಪಂದ ಆಗಿರೋಂಥದ್ದು 1892, ಎರಡನೇ ಒಪ್ಪಂದ ಆಗಿರೋಂಥದ್ದು 1924. ವ್ಯಾಜ್ಯ ಇನ್ನೂ ಮುಗ್ದಿಲ್ಲ. ಸೊ ಅದೇ ರೀತಿಯಲ್ಲಿ ನಾವು ಒಪ್ಪಿದ್ರೆ ಎಲ್ಲವೂ ಆಗುತ್ತೆ, ಬಟ್ ಒಪ್ಪುವಂಥ ಸಾಧ್ಯತೆ ಕಾಣಿಸೋದಿಲ್ಲ. ಬರೀ ಮೀಟಿಂಗ್ ಮಾಡಿ ಒಪ್ಪಂದ ಮಾಡಿಕೊಂಡು ಚೀಫ್ ಮಿನಿಸ್ಟರ್ಗಳಲ್ಲಿ ಆಗಿರೋದು. ಇಲ್ಲಿ ಈ ಥರ ಕೃಷ್ಣಾದಲ್ಲಿ ಆದಾಗ ಅಜಯ್ ಬಚಾವ್ ಚೀಫ್ ಜಸ್ಟಿಸ್ ಅಲ್ಲಿದ್ದರು. ಅಲ್ಲಿ ಯಾಕೆ ಹಂಗೆ ಮಾಡಿದರು, ನಮ್ಗೆ ಯಾಕೆ ಹಿಂಗೆ ಮಾಡಿದರು ಅವ್ರನ್ನೇ ಕೇಳಬೇಕು. ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಗೋದಾವರಿ ಎಂಟೈರ್ ಡಿಸ್ಪ್ಯೂಟ್ ಈಸ್ ರಿಸಾಲ್ವ್ಡ್ ಥ್ರೂ ಮೀಟಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್. ಆಲ್ ಅಗ್ರಿಮೆಂಟ್ಸ್ ಆರ್ ಪಾರ್ಟ್ ಆಫ್ ದಿ ಅವಾರ್ಡ್. ಸರ್, ಮೇಕೆದಾಟು ಬಗ್ಗೆ ನೀವು ಮಾತಾಡಿದ್ರಿ. ಮೇಕೆದಾಟು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಕರ್ನಾಟಕ ರಾಜ್ಯದ ಜನರಿಗಾಗಿ. ಸರ್, ನೆಲ ಜಲ ಭಾಷೆ ಅಂತ ಬಂದಾಗ ಯಾಕೆ ಸರ್ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರು ನಿಂತ್ಕೊಂಡು ನಮ್ಮ ಜನರ ಪರವಾಗಿ ನಿಂತ್ಕೊಂಡು ಒಂದು ಸಪೋರ್ಟ್ ಮಾಡೋಕ್ಕಾಗ್ತಲ್ಲ ನಿಮ್ಮ ಕೈಯಲ್ಲಿ? ನಾವು ಯಾವಾಗಲೂ ಸಹ ಒಂದು ನಿಮಿಷ, BJP ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಾವು ಮೇಕೆದಾಟು ಪರವಾಗಿದ್ದೇವೆ. ನಾವು ಅದಕ್ಕೆ ಯಾವುದೇ ರೀತಿ ವಿರೋಧ ಮಾಡಿಲ್ಲ. ನಮ್ಮ ಕನ್ಸರ್ನ್ ಇರ್ತಕ್ಕಂಥದ್ದು ಒಂದೇ, ತಾವು ಹೇಳಿಕೆಗಳನ್ನು ಏನೇನು ಕೊಟ್ಟಿದ್ದೀರಾ ತಾವು ಅದನ್ನು ನೋಡ್ಕೊಳ್ಳಿ. ಫಸ್ಟು ಇನ್ಫ್ಯಾಕ್ಟ್ DPR ಅಂತ ಆಗಿದೆ, ಫಸ್ಟ್ DPR ರಿಪೋರ್ಟು ಅದಾಗಿದೆ BJP ಸರ್ಕಾರದಲ್ಲಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2019-20 ಸಾಲಿನಲ್ಲಿ, ಆಯಿತಾ? ಫ್ಯಾಕ್ಟ್ಸ್ನ ತುಂಬ ವಿಚಾರಗಳನ್ನು ಕಾಂಗ್ರೆಸ್ನವರು ಹೈಜಾಕ್ ಮಾಡ್ಕೊಂಡು ನಮ್ಮಿಂದಾನೆ ನೋಡಿ. ವಿಚಾರ ಇಷ್ಟೇ, ನೀವು ರೆಕಾರ್ಡ್ ಏನು ಈಗ ರಾಜಾರಾಮ್ ರಾಯರು ಹೇಳ್ತಾರೆ, ಕ್ಯಾಪ್ಟನ್ ಅವ್ರು ಹೇಳ್ತಾರು 1924 ಕ್ಲಿಯರ್ ಕಟ್ಟಾಗಿ ಆರ್ಡರ್ ಆಗಿದೆ. ನಿಮಗೆ ಯಾವುದೇ ರೀತಿ ಬೇಡ, ನೀವು ಮಂಡನೆ ಮಾಡಬೇಕಾಗಿರೋದು ಈ 1924 ಆರ್ಡರ್ನೇ ಹೊರತು ಬೇರೆದನ್ನಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜ್ಞಾನನ ಕಾಂಗ್ರೆಸ್ನವ್ರು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ.